ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಭಗವದ್ಗೀತೆಯ 12ನೇ ಅಧ್ಯಾಯವನ್ನು ಭಕ್ತಿಯೋಗ ಎಂದು ಕರೆಯುತ್ತೇವೆ. ಭಗವಂತನನ್ನು ಆತನಿರುವಂತೆ ತಿಳಿಯಲು ಭಕ್ತಿಯೋಗವೇ ಸಾಧನ. ಭಕ್ತಿಯೋಗವನ್ನು ಅಭ್ಯಾಸ ಮಾಡಲು ಎಲ್ಲರಿಗೂ ಅವಕಾಶವಿದೆ. ಅನನ್ಯ ಭಕ್ತಿಯು ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಅದು ಸಾಧ್ಯವಾಗದಿದ್ದರೆ ವ್ಯಕ್ತಿಯು ಸಾಧನಾ ಭಕ್ತಿಯಲ್ಲಿ ತೊಡಗಬೇಕು. ಅದೂ ಸಾಧ್ಯವಾಗದಿದ್ದರೆ ನಿಷ್ಕಾಮ ಕರ್ಮಯೋಗವನ್ನು ಮಾಡಬೇಕು. ಅದೂ ಕೂಡ ಸಾಧ್ಯವಾಗದೇ ಹೋದರೆ ವ್ಯಕ್ತಿಯು ಇಂದ್ರಿಯ ಭೋಗವನ್ನು ಬಿಟ್ಟು ತನ್ನ ಕರ್ಮದ ಫಲವನ್ನು ಒಂದು ಉತ್ತಮವಾದ ಕಾರ್ಯಕ್ಕಾಗಿ ಬಳಸಬೇಕು. ಅದೂ ಕೂಡ ಸಾಧ್ಯವಾಗದೇ ಹೋದರೆ ವ್ಯಕ್ತಿಯು ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಈ ರೀತಿ ಭಗವಂತನು ಬೇರೆ ಬೇರೆ ವಿಧಾನಗಳ ಮೂಲಕ ಭಕ್ತಿಯನ್ನು ಹೇಗೆ ಪ್ರಾರಂಭಿಸಬಹುದು ಎಂಬುದನ್ನು ನಮಗೆ ತಿಳಿಸಿಕೊಡುತ್ತಿದ್ದಾನೆ. ಅಂದರೆ ಭಕ್ತಿಯನ್ನು ಮಾಡುವುದು ಬಹಳ ಅವಶ್ಯಕ. ಭಕ್ತಿ ಸೇವೆಯನ್ನು ಮಾಡದೆ ಯಾರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಅಂತಿಮ ಗುರಿಯನ್ನು ಮುಟ್ಟಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಭಗವಂತನು ಇಲ್ಲಿ ನಾನಾ ವಿಧಾನಗಳನ್ನು ತಿಳಿಸಿಕೊಡುತ್ತಿದ್ದಾನೆ. ಭಗವದ್ಗೀತೆಯ ಈ 12ನೇ ಅಧ್ಯಾಯದ ಕೊನೆಗೆ ಭಗವಂತನು ಈ ಭಕ್ತರ ಲಕ್ಷಣಗಳನ್ನು ತಿಳಿಸಿಕೊಡುತ್ತಿದ್ದಾನೆ. ಒಬ್ಬ ವ್ಯಕ್ತಿ ತಾನು ಭಕ್ತಿಯನ್ನು ಮಾಡುತ್ತಿದ್ದೇನೆ, ತಾನು ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಿಕೊಂಡಿದ್ದೇನೆ ಎಂದು ಹೇಳುವುದಾದರೆ ಈ ಗುಣಲಕ್ಷಣಗಳು ಆತನಲ್ಲಿ ಇರಬೇಕು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಾ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೀ ಸಂತುಷ್ಟ ಸತತಂ ಯೋಗಿ ಯತಾತ್ಮ ದೃಢನಿಶ್ಚಯಃ ಮಯ್ಯರ್ಪಿತ ಮನೋಬುದ್ಧಿರ್ ಯೋ ಮದ್ಭಕ್ತ ಸ ಮೇ ಪ್ರಿಯಃ. ಅನುವಾದ: ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆಯಿಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಭಗವಂತನು ಇಲ್ಲಿ ಯೋ ಮದ್ಭಕ್ತ ಸಾ ಮೇ ಪ್ರಿಯಃ ಎಂದು ಹೇಳುತ್ತಾನೆ. ಅಂದರೆ ಇಂತಹ ಗುಣಗಳನ್ನು ಯಾರು ಬೆಳೆಸಿಕೊಂಡಿದ್ದಾರೋ ಅಂತಹವರನ್ನು ಕಂಡರೆ ನನಗೆ ಬಹಳ ಇಷ್ಟ ಎಂದು ಹೇಳುತ್ತಿದ್ದಾನೆ. ಈ ಎಲ್ಲ ಲಕ್ಷಣಗಳು ಒಬ್ಬ ಪರಿಶುದ್ಧ ಭಕ್ತನಲ್ಲಿ ಅಥವಾ ಅನನ್ಯ ಭಕ್ತನಲ್ಲಿ ಮಾತ್ರ ಕಾಣಲು ಸಾಧ್ಯ. ಪರಿಶುದ್ಧ ಭಕ್ತನು ಯಾವುದೇ ಸನ್ನಿವೇಶದಲ್ಲೂ ಪ್ರಕ್ಷುಬ್ಧನಾಗುವುದಿಲ್ಲ. ಅವನಿಗೆ ಯಾರ ವಿಷಯದಲ್ಲೂ ಅಸೂಯೆ ಇರುವುದಿಲ್ಲ. ಅವನು ತನ್ನ ಶತ್ರುವಿನ ಶತ್ರುವೂ ಅಲ್ಲ. ಭಕ್ತನಾದವನು ಕಷ್ಟದಲ್ಲಿರುವಾಗ ಅಥವಾ ಸುಖದಲ್ಲಿರುವಾಗ ಹೇಗಿರುತ್ತಾನೆ ಎಂದು ಶ್ರೀಮದ್ ಭಾಗವತದಲ್ಲಿ ತಿಳಿಸಲಾಗಿದೆ. ದಶಮಸ್ಕಂದದ 14ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ: ತತ್ತೇನು ಕಂಪಾಂ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮಕೃತಂ ವಿಪಾಕಂ. ಭಕ್ತನು ಸಂಕಟದಲ್ಲಿ ಅಥವಾ ಕಷ್ಟದಲ್ಲಿ ಇರುವಾಗಲೆಲ್ಲ ಅದು ತನ್ನ ಮೇಲೆ ಭಗವಂತನ ಕರುಣೆ ಎಂದು ಭಾವಿಸುತ್ತಾನೆ. ನಾನು ಹಿಂದೆ ಮಾಡಿದ ಪಾಪಗಳ ದಿಸೆಯಿಂದ ಈಗ ಅನುಭವಿಸುತ್ತಿರುವುದಕ್ಕಿಂತ ಇನ್ನೂ ಬಹುವಾಗಿ ನಾನು ಸಂಕಟಪಡಬೇಕು. ನನಗೆ ಆಗಬೇಕಾದ ಶಿಕ್ಷೆಯೆಲ್ಲ ಆಗದೇ ಇರುವುದಕ್ಕೆ ಪರಮಪ್ರಭುವಿನ ಕರುಣೆಯೇ ಕಾರಣ. ದೇವೋತ್ತಮ ಪರಮಪುರುಷನ ದಯೆಯಿಂದ ನನಗೆ ಸ್ವಲ್ಪ ಮಾತ್ರ ಶಿಕ್ಷೆಯಾಗಿದೆ ಎಂದು ಯೋಚಿಸುತ್ತಾನೆ. ಭಕ್ತನಾದವನು ತನಗೆ ಸುಖವು ಲಭಿಸಿದಾಗ ನಿಜವಾಗಿ ಈ ಸುಖಕ್ಕೆ ನಾನು ಅರ್ಹನಲ್ಲ, ಆದರೆ ಆ ಭಗವಂತನ ಕರುಣೆಯಿಂದ ನನಗೆ ಈ ಸುಖವು ದೊರೆತಿದೆ ಎಂದು ಭಾವಿಸುತ್ತಾನೆ. ಈ ರೀತಿಯಾಗಿ ಭಕ್ತನಾದವನು ಸಮಚಿತ್ತವನ್ನು ಹೊಂದಿರುತ್ತಾನೆ. ಎಷ್ಟೇ ಸಂಕಟಮಯ ಸನ್ನಿವೇಶದಲ್ಲೂ ಅವನು ಶಾಂತನಾಗಿ ನಿಶ್ಚಿಂತನಾಗಿ ತಾಳ್ಮೆಯಿಂದ ಇರುತ್ತಾನೆ. ಭಕ್ತನಾದವನು ತನ್ನ ಶತ್ರುವಿನ ವಿಷಯದಲ್ಲಿಯೂ ಕೂಡ ದಯೆಯಿಂದ ನಡೆದುಕೊಳ್ಳುತ್ತಾನೆ. ನಿರ್ಮಮ ಎಂದರೆ ಭಕ್ತನು ದೇಹಕ್ಕೆ ಸಂಬಂಧಿಸಿದ ನೋವು ಮತ್ತು ಕಷ್ಟಗಳಿಗೆ ಹೆಚ್ಚಿನ ಗಮನವನ್ನು ಕೊಡುವುದಿಲ್ಲ. ದೇಹದೊಡನೆ ಆತನು ತನ್ನನ್ನು ಗುರುತಿಸಿಕೊಳ್ಳುವುದಿಲ್ಲ. ಅಹಂಕಾರದ ಕಲ್ಪನೆಯಿಂದ ಮುಕ್ತನಾಗಿರುತ್ತಾನೆ. ಪರಮಪ್ರಭುವಿನ ಕೃಪೆಯಿಂದ ಏನು ದೊರಕುತ್ತದೋ ಅದರಲ್ಲೇ ಸಂತುಷ್ಟನಾಗಿರುತ್ತಾನೆ. ತನ್ನ ಗುರುವಿನ ಆದೇಶವನ್ನು ಪಾಲಿಸುವುದರಲ್ಲಿ ನಿಷ್ಠನಾಗಿರುತ್ತಾನೆ. ಈ ಎಲ್ಲ ಅರ್ಹತೆಗಳಿಂದಾಗಿ ಆತನಿಗೆ ತನ್ನ ಮನಸ್ಸನ್ನು ಪರಮಪ್ರಭುವಿನಲ್ಲಿ ನಿಲ್ಲಿಸಲು ಸಾಧ್ಯವಾಗುತ್ತದೆ. ಇಂತಹ ಭಕ್ತರು ತನಗೆ ಬಹುಪ್ರಿಯರಾದವರು ಎಂದು ಭಗವಂತನು ತಿಳಿಸುತ್ತಾನೆ. ತನ್ನ ಮಾತನ್ನು ಮುಂದುವರಿಸುತ್ತಾ ಭಗವಾನ್ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾನೆ: ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈರ್ ಮುಕ್ತೋ ಯಾ ಸ ಚ ಮೇ ಪ್ರಿಯಃ. ಅನುವಾದ: ಯಾವ ವ್ಯಕ್ತಿಯಿಂದ ಯಾರೂ ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ,
ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾಗುತ್ತಾನೆ. ಭಕ್ತನಾದವನು ಭಗವಂತನಿಗೆ ಪ್ರಿಯವಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೆ. ಭಗವಂತನು ತನಗೆ ಪ್ರಿಯವಾದ ಲಕ್ಷಣಗಳನ್ನು ಇಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ಈ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುವುದರಿಂದ ನಾವು ಭಗವಂತನಿಗೆ ಪ್ರಿಯರಾಗಬಹುದು. ಇದನ್ನೇ ಭಕ್ತಿ ಎಂದು ಕರೆಯುತ್ತೇವೆ. ಭಕ್ತನಿಂದ ಯಾರಿಗೂ ಕಷ್ಟ, ಆತಂಕ, ಭಯ ಅಥವಾ ಅತೃಪ್ತಿ ಉಂಟಾಗುವುದಿಲ್ಲ. ಭಗವಂತನ ಭಕ್ತರು ಎಲ್ಲರ ವಿಷಯದಲ್ಲಿಯೂ ದಯೆಯಿಂದ ನಡೆದುಕೊಳ್ಳುವುದರಿಂದ ಇತರರಿಗೆ ಆತಂಕವನ್ನು ಉಂಟು ಮಾಡುವಂತೆ ಅವರು ನಡೆದುಕೊಳ್ಳುವುದಿಲ್ಲ. ಸಾಮಾನ್ಯವಾಗಿ ಪ್ರಾಪಂಚಿಕ ಸ್ವಭಾವದ ಮನುಷ್ಯನ ಇಂದ್ರಿಯ ತೃಪ್ತಿಗೆ ಮತ್ತು ದೇಹಕ್ಕೆ ಏನಾದರೂ ದೊರೆತಾಗ ಅವನಿಗೆ ಸಂತೋಷವಾಗುತ್ತದೆ. ಇತರರಿಗೆ ಇಂದ್ರಿಯ ತೃಪ್ತಿಯ ಏನೋ ದೊರೆತಿದೆ, ತನಗೆ ದೊರೆತಿಲ್ಲ ಎನ್ನುವುದನ್ನು ಕಂಡಾಗ ಅವನಿಗೆ ದುಃಖವಾಗುತ್ತದೆ, ಅಸೂಯೆಯಾಗುತ್ತದೆ. ವ್ಯಕ್ತಿಯು ಶತ್ರುವಿನಿಂದ ಪ್ರತೀಕಾರವನ್ನು ನಿರೀಕ್ಷಿಸುತ್ತಿರುವಾಗ ಭಯದ ಮನಸ್ಥಿತಿಯಲ್ಲಿರುತ್ತಾನೆ. ಏನನ್ನಾದರೂ ಯಶಸ್ವಿಯಾಗಿ ಕಾರ್ಯಗತ ಮಾಡಲು ಸಾಧ್ಯವಾಗದೇ ಇದ್ದಾಗ ಬೇಸರ ಪಡುತ್ತಾನೆ. ಈ ಎಲ್ಲ ಕ್ಷೋಭೆಯನ್ನು ಮೀರಿದ ಭಕ್ತನು ಯಾವಾಗಲೂ ಭಗವಾನ್ ಶ್ರೀಕೃಷ್ಣನಿಗೆ ಬಹುಪ್ರಿಯನಾದವನು. ಅನಪೇಕ್ಷಃ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸ ಮೇ ಪ್ರಿಯಃ. ಅನುವಾದ: ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದೇ ಇರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆಯಿಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಭಗವಂತನ ಭಕ್ತರು ಅಂತರಂಗದಲ್ಲಿಯೂ ಬಹಿರಂಗವಾಗಿಯೂ ಶುಚಿಯಾಗಿರುತ್ತಾರೆ. ಬೆಳಗ್ಗೆ ಬೇಗ ಏಳುತ್ತಾರೆ. ದಿನಕ್ಕೆ ಕನಿಷ್ಠ ಪಕ್ಷ 2 ಸಲ ಸ್ನಾನವನ್ನು ಮಾಡುತ್ತಾರೆ. ಭಗವಂತನ ನಾಮಜಪ ಸಂಕೀರ್ತನೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ದಕ್ಷರಾಗಿರುತ್ತಾರೆ. ಅವರಿಗೆ ಬದುಕಿನ ಎಲ್ಲ ಕಾರ್ಯಗಳ ತಿರುಳು ತಿಳಿದಿರುತ್ತದೆ. ಪ್ರಮಾಣಶಾಸ್ತ್ರ ಗ್ರಂಥಗಳಲ್ಲಿ ಸಂಪೂರ್ಣ ನಂಬಿಕೆ ಇರುತ್ತದೆ. ಎಲ್ಲ ಉಪಾಧಿಗಳಿಂದಲೂ ಅವರು ಮುಕ್ತರಾಗಿರುತ್ತಾರೆ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯಃ. ಅನುವಾದ: ಯಾರು ಹರ್ಷಪಡುವುದಿಲ್ಲವೋ, ದುಃಖಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹುಪ್ರಿಯನಾದವನು. ಭಗವಂತನ ಭಕ್ತರಿಗೆ ಪ್ರಾಪಂಚಿಕ ಲಾಭದಿಂದ ಹರ್ಷವಿಲ್ಲ, ನಷ್ಟದಿಂದ ದುಃಖವಿಲ್ಲ. ತಾನು ಬಯಸಿದ್ದನ್ನು ಪಡೆಯದೇ ಇದ್ದರೆ ಸಂಕಟವಿಲ್ಲ, ಪ್ರಿಯವಾದದ್ದನ್ನು ಕಳೆದುಕೊಂಡಾಗ ಶೋಕಿಸುವುದಿಲ್ಲ. ಆತನ ಭಕ್ತಿ ಸೇವೆಗೆ ಅಡ್ಡಿಯೇ ಇಲ್ಲ. ಇಂತಹ ಭಕ್ತರು ಭಗವಂತನಿಗೆ ಬಹಳ ಪ್ರಿಯರಾದವರು. ಸಮ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ ತುಲ್ಯನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಅನುವಾದ: ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನಾಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನು ಉಂಟುಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದೇ ಇರುವವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನಾದವನು ನನಗೆ ಬಹಳ ಪ್ರಿಯನಾದವನು. ಭಕ್ತನು ದುಷ್ಟ ಸಹವಾಸದಿಂದ ಯಾವಾಗಲೂ ದೂರ ಇರುತ್ತಾನೆ. ಜನರು ಕೆಲವೊಮ್ಮೆ ಹೊಗಳುತ್ತಾರೆ, ಕೆಲವೊಮ್ಮೆ ತೆಗಳುತ್ತಾರೆ. ಮನುಷ್ಯ ಸಮಾಜದ ಸ್ವಭಾವವೇ ಹಾಗೆ. ಭಕ್ತನು ಈ ರೀತಿಯಾದಂತಹ ಕೃತಕ ಕೀರ್ತಿ ಅಪಕೀರ್ತಿ, ಸುಖ ದುಃಖಗಳನ್ನು ಮೀರಿರುತ್ತಾನೆ. ಭಗವಂತನಿಗೆ ಸಂಬಂಧ ಪಡದೇ ಇರುವ ವಿಷಯಗಳನ್ನು ಆತನು ಮಾತನಾಡುವುದಿಲ್ಲ. ಈ ಕಾರಣದಿಂದಾಗಿ ಆತನನ್ನು ಮೌನಿ ಎಂದು ಕರೆಯಲಾಗಿದೆ. ಮೌನಿ ಎಂದರೆ ವ್ಯಕ್ತಿಯು ಮಾತನಾಡಲೇಬಾರದು ಎಂದು ಅರ್ಥವಲ್ಲ, ಅಸಂಬದ್ಧವಾಗಿ ಮಾತನಾಡಬಾರದು. ಭಕ್ತರು ಯಾವಾಗಲೂ ಭಗವಂತನ ಗುಣಗಾನದಲ್ಲಿ ತೊಡಗಿರುತ್ತಾರೆ. ಅಸಂಬದ್ಧವಾದಂತಹ ಮಾತುಗಳಿಂದ ದೂರವಿರುತ್ತಾರೆ. ಆದ್ದರಿಂದ ಅವರನ್ನು ಮೌನಿಗಳು ಎಂದು ಕರೆಯುತ್ತಾರೆ. ಭಕ್ತನು ಎಲ್ಲ ಸ್ಥಿತಿಗಳಲ್ಲೂ ಸಂತೋಷವಾಗಿರುತ್ತಾನೆ. ಒಮ್ಮೆ ಬಹುರುಚಿಯಾದ ಭಕ್ಷ್ಯಗಳು ದೊರಕಬಹುದು, ಒಮ್ಮೊಮ್ಮೆ ದೊರಕದೇ ಹೋಗಬಹುದು. ಆದರೆ ಆತನು ತೃಪ್ತನಾಗಿಯೇ ಇರುತ್ತಾನೆ. ವಾಸಸ್ಥಳದ ವಿಷಯಕ್ಕೆ ಆತನು ಗಮನ ಕೊಡುವುದಿಲ್ಲ. ಕೆಲವೊಮ್ಮೆ ಆತನು ಮರದ ಕೆಳಗೆ ವಾಸಿಸಬಹುದು, ಕೆಲವೊಮ್ಮೆ ಅರಮನೆಯಂತಹ ಕಟ್ಟಡದಲ್ಲಿ ವಾಸಿಸಬಹುದು. ಅವನಿಗೆ ಯಾವುದರಲ್ಲಿಯೂ ಆಕರ್ಷಣೆ ಇರುವುದಿಲ್ಲ. ಭಕ್ತನ ಈ ಎಲ್ಲ ವರ್ಣನೆಗಳಲ್ಲಿ ಸ್ವಲ್ಪ ಮಟ್ಟಿನ ಪುನರಾವೃತ್ತಿಯನ್ನು ನಾವು ಕಾಣಬಹುದು. ಇದರ ಉದ್ದೇಶ ಭಕ್ತನು ಈ ಎಲ್ಲ ಅರ್ಹತೆಗಳನ್ನು ಪಡೆದುಕೊಳ್ಳಬೇಕೆಂದು ಒತ್ತಿ ಹೇಳುವುದು. ಸರಿಯಾದಂತಹ ಅರ್ಹತೆಗಳು ಇಲ್ಲದ ವ್ಯಕ್ತಿಯು ಪರಿಶುದ್ಧ ಭಕ್ತನಾಗಲು ಸಾಧ್ಯವಿಲ್ಲ. ಹರೌ ಅಭಕ್ತಸ್ಯ ಕುತೋ ಮಹದ್ಗುಣ.
ಭಕ್ತನಲ್ಲದಂತಹ ವ್ಯಕ್ತಿಗೆ ಯಾವುದೇ ಒಳ್ಳೆಯ ಅರ್ಹತೆಗಳು ಇರುವುದಿಲ್ಲ. ಈ ಅರ್ಹತೆಗಳನ್ನು ಬೆಳೆಸಿಕೊಳ್ಳಲು ಪ್ರತ್ಯೇಕವಾಗಿ ಶ್ರಮಪಡುವ ಅಗತ್ಯವಿಲ್ಲ. ಯಾವಾಗ ನಾವು ಭಕ್ತಿ ಸೇವೆಯಲ್ಲೂ ತೊಡಗುತ್ತೇವೋ ಆಗ ಈ ಎಲ್ಲ ಉತ್ತಮ ಗುಣಗಳು ನಮ್ಮಲ್ಲಿ ಬೆಳೆಯುತ್ತವೆ. ಭಕ್ತಿಯೋಗದ ಕುರಿತಾಗಿ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.